ರೈತರಿಂದ ಯಾವುದೇ ಅನುಮತಿ ಪಡೆಯದೆ ಪೊಲೀಸ್ ಅಧಿಕಾರಿಗಳು ರೈತರಿಗೆ ರಕ್ಷಣೆ ನೀಡುವ ಬದಲು ಪವರ್ ಗ್ರಿಡ್ ಕಂಪನಿಗಳಿಗೆ ರಕ್ಷಣೆ ನೀಡುತ್ತಿರುವ ಪೊಲೀಸ್ ಅಧಿಕಾರಿಗಳು. ಗುತ್ತೂರು ಗ್ರಾಮದ ರೈತರ ಮೇಲೆ ಪವರ್ ಗ್ರಿಡ್ ಕಾಮಗಾರಿ ಆರೋಪ. ರೈತರ ಆಕ್ರೋಶ. ಯಲಬುರ್ಗಾ ಕೊಪ್ಪಳ ಜಿಲ್ಲೆ ಗುತ್ತೂರು ಗ್ರಾಮದ ರೈತರು ಪವರ್ ಗ್ರಿಡ್ ಟ್ರಾನ್ಸ್ಮಿಷನ್ ಲೈನ್ ಕಾಮಗಾರಿ ನಡೆಸುತ್ತಿರುವ ಸಂಸ್ಥೆಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರೈತರ ಆರೋಪದ ಪ್ರಕಾರ ಯಾವುದೇ ಪೂರ್ವ ಮಾಹಿತಿ ನೀಡದೆ ಹಾಗೂ ರೈತರ ಅನುಮತಿ ಪಡೆಯದೆ ಅವರ ಕೃಷಿ ಭೂಮಿಯಲ್ಲಿ ಗದಗ್ ಪವರ್ ಗ್ರಿಡ್ ಟ್ರಾನ್ಸ್ಮಿಷನ್ ಲೈನ್ ಕಾಮಗಾರಿಯನ್ನು ಬಲವಂತವಾಗಿ ನಡೆಸಲಾಗುತ್ತಿದೆ. ರೈತರು ಹೇಳುವಂತೆ ಕಾಮಗಾರಿ ಆರಂಭಿಸುವ ಮೊದಲು ಭೂ ಮಾಲೀಕರಿಗೆ ಸೂಕ್ತ ಮಾಹಿತಿಯನ್ನು ನೀಡುವುದು ಹಾಗೂ ಕಾನೂನುಬದ್ಧ ಅನುಮತಿಯನ್ನ ಪಡೆಯುವುದು ಅಗತ್ಯವಾಗಿತ್ತು. ಈ ಪ್ರಕ್ರಿಯೆಯನ್ನ ಪಾಲಿಸಲಾಗಿಲ್ಲ ಎಂದು ದೂರಿದ್ದಾರೆ. ಇದರಿಂದ ಬೆಳೆ ಹಾನಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದೆ ಎಂದು ರೈತರು ತಿಳಿಸಿದ್ದಾರೆ. ಸಂಬಂಧಿತ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಆಲಿಸಿ ನ್ಯಾಯಸಮ್ಮತ ಪರಿಹಾರ ಹಾಗೂ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿ ಶಶಿಧರ್ ಒಸ್ಮನಿ, ಯಲಬುರ್ಗಾ, ಕೊಪ್ಪಳ ಜಿಲ್ಲೆ. ಇದು 10 ಎಕರೆ ಚಿಲ್ಲರೆ ಐತ್ರಿ ಹೊಲ. ಇದು ನಮ್ಮ ಹೊಲದಾಗ 4 ಕಂಬ ಕುಂದ್ರಕತ್ತಾರ್ರಿ. ಅವ್ರ 4 ಕಂಬಕ್ಕೆ 40 ಲಕ್ಷ ಕೊಡ್ತೀವಿ ಅಂದ್ರಿ. ನಮ್ಗ ಒಪ್ಪಿಗಿಲ್ರಿ ಅಂದ್ರಿ. 1.20 ಕೇಳಿದ್ರಿ ನಾವು, 1.20 ಇಲ್ಲ ಅಂದ್ರಿ. ಅವರು 4 ಕಂಬದ ನೋಡಿ 40 ಲಕ್ಷ ಕೊಡ್ತೀವಿ ಅಂದ್ರಿ. ಅವರು ನಮ್ಗೆ ಒಪ್ಪಿಲ್ಲ, ನಾವು 70 ಕೊಡು ಅಂದ್ವಿ. ಅವ್ರು 60 ಬಂದು ನಿಂತ್ಕೊಂಡು ದೌರ್ಜನ್ಯ ಮಾಡಿ ಹಾಕ್ಯಾರ್ರಿ. ನಾವು ಸ್ಟೇ ತೊಗೊಂಬಂದು ಇಲ್ಲಿ ಕೆಲಸ ನಿರ್ಧರಿಸಿದ್ಕ PSI ನಮ್ಮ ತಮ್ಮನರಿಬ್ಬರ ನಮ್ಮ ಅಣ್ಣನ ಮಕ್ಕಳನ್ನಿಬ್ಬರನ್ನ ಬಡ್ದು ಎಳ್ಕೊಂಡು ಹೋಗ್ಯಾನ್ರಿ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಯಾರ. ಈಗ ಬಡದ್ರನ್ರಿ ಅವ್ರು ಎದಿಮಂಗ್ಲಂಗಿ ಹಿಡಿದು ಒಂದು ಏಟ್ ಬಡ್ದು ಎದಿಮಂಗ್ಲಂಗಿ ಹಿಡ್ಕೊಂಡು ಹೋಗ್ಯಾರ ಜೀಪ್ನ ಹಾಕ್ಯಂಡು. ಹೆಸರು ಏನ್ರಿ ಅವ್ರದ್ದು? ಪ್ರಕಾಶ, ಶ್ರೀಕಾಂತ, ಮಲ್ಲಪ್ಪ, ವಿಜಯ ರೆಡ್ಡಿ. 4 ಮಂದಿನೂ ಬಡ್ದು ಎಳ್ಕೊಂಡು ಹೋಗ್ಯಾರ್ರಿ ಸ್ಟೇಷನ್ಗೆ. PSI ಶಲ್ಯ ಕುಂದ್ರಸ ಅಂತ ಹೇಳಿ ಅನ್ನೋಗಳಿಗೆ ಕೆಲಸ ಮಾಡಕತ್ತೇನ್ರಿ ಇಲ್ಲಿ ನಿಂತ್ಕೊಂಡು. ಸ್ವಲ್ಪ